ಹಾಯ್ ಫ್ರೆಂಡ್ಸ್, ಗುರು ಹಿರಿಯರಿಗೆ ನಮಸ್ಕಾರಗಳು. ನಾನು ನಿಮ್ಮ ಸುಪ್ರೇತ್. ವೆಲ್ಕಮ್ ಟು ಸುಪ್ರೇತ್ ಟ್ಯಾಕೇಸ್. ನಾನಿವತ್ತು ಬಸವನಗುಡಿನಲ್ಲಿರುವ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿದ್ದೀನಿ. ಏನು ವಿಶೇಷ ಅಂತ ಕೇಳ್ತೀರಾ? ವಿಶೇಷ ಇದೆ. ಇಲ್ಲಿ ಪ್ರತಿ ವರ್ಷ ವಾಸವಿ ಕಾಂಡಿಮೆಂಟ್ಸ್ ಅವರು ಅವರೇ ಬೇಳೆ ಮೇಳ ನಡೆಸ್ತಾರೆ. ಈ ಅವರೇ ಬೇಳೆ ಮೇಳದಲ್ಲಿ ಅವರೇ ಬೇಳೆಯಿಂದ ಏನೇನು ವಿಶೇಷವಾದ ತಿಂಡಿ ಮಾಡಿದ್ದಾರೆ ಅಂತ ತಿನ್ನಕ್ಕೆ ಬಂದಿದ್ದೀನಿ. ಎಲ್ಲ ಅಂಗಡಿಗಳಲ್ಲೂ ಏನೇ ತಿಂಡಿ ಮಾಡಿದ್ದಾರೆ ಅಂತ ನೋಡಿಕೊಂಡು ತಿನ್ನೋಣ, ಎಂಜಾಯ್ ಮಾಡೋಣ. ಬನ್ನಿ ಅವರೇ ಬೇಳೆ ಮೇಳಕ್ಕೆ ನುಗ್ಗೋಣ. ಈಗ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ಅವರೇ ಬೇಳೆ ಅಕ್ಕಿ ರೊಟ್ಟಿ ನೋಡಿ, ಬಿಸಿ ಬಿಸಿ. ಮತ್ತು ಇಲ್ಲಿ ಒಂದು ರಾಗಿ ರೊಟ್ಟಿ ಇದೆ ನೋಡಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಅವರೇ ಬೇಳೆದು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ. ಇವರು ಅಲ್ಲಿಂದ ಇಲ್ಲಿ ಉಂಡೆ ಮಾಡಿ ಹಾಕ್ತಾ ಇದ್ದಾರೆ. ಇವರು ಇಲ್ಲಿ ಒತ್ತುತ್ತಾ ಇದ್ದಾರೆ. ಒತ್ಬಿಟ್ಟು ಇಲ್ಲಿ ಬಿಸಿ ಮಾಡ್ತಾರೆ. ತುಂಬ ಸಖತ್ತಾಗಿರಂಗಿದೆ. ಅವರ ಪುತ್ರಿ ವಾಸವಿರವರು ಹಾಗೂ ಅವರ ತಂಡ 26ನೇ ವಾಸವಿ ಕಾಂಡಿಮೆಂಟ್ಸ್ ಅವರೇ ಬೇಳೆ ಪಕೋಡನ ಜೊತೆಗೆ ಸೇರಿ ಈ ಒಂದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಪಕೋಡ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಅವರು ಅವರೇ ಬೇಳೆ ಪಕೋಡ ಮಾಡ್ತಾ ಇದ್ದಾರೆ. ಈಗ ರೆಡಿ ಆಗ್ತಾ ಇದೆ ಅವರೇ ಬೇಳೆ ಪಕೋಡ. ಅವರೇ ಬೇಳೆ ಪಕೋಡ ರೆಡಿ ಆಗಿದೆ. ಜನ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ನಾನೇ ತಗೊಳಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಈಗ ಸಖತ್ ಕ್ರಿಸ್ಪಿ ಆಗಿದೆ.
ಈಗ ನಾನು ಅವರೆಬೇಳೆ ಜಾಮೂನ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಅವರೆಬೇಳೆ ಐಸ್ ಕ್ರೀಮು ಸಿಗುತ್ತೆ. ನಾನು ಜಾಮೂನ್ ತಗೊಳ್ತೀನಿ, ಬನ್ನಿ ಈಗ ಜಾಮೂನ್ ತಗೊಳ್ಳೋಣ, ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಇದೆ ಅವರೆಬೇಳೆ ಜಾಮೂನ್. ಶಿವಕುಮಾರ್ ಅವರು ಈ ಒಂದು ಮೇಳದ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಗೀತಾ ಶಿವಕುಮಾರ್ ಅವರು ಮಾತಾಡಬೇಕು ಅಂತ ಹೇಳ್ತಾರೆ. ನಾನು ಲಾಸ್ಟ್ ಟೈಮು ಅವರೆಬೇಳೆ ಐಸ್ ಕ್ರೀಮ್ ತಗೊಂಡಿದ್ದೆ. ಈ ವರ್ಷ ನಾನು ಅವರೆಬೇಳೆ ಜಾಮೂನ್ ತಗೊಂಡಿದ್ದೀನಿ, ಟೇಸ್ಟ್ ಮಾಡೋಣ ನೋಡಿ. ಇಲ್ಲ ಎಲ್ಲಾದ್ರೂ ನಾವು ಈ ಥರ ಟ್ರಾಫಿಕ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮೀಡಿಯಾ ಇರ್ಬೋದು, ಎಲ್ಲರೂ ನಮಗೆ ಅವರೆಬೇಳೆ ಮಧ್ಯ ಮಧ್ಯ ಅವರೆಕಾಳು ಸಿಗ್ತಾ ಇದೆ. ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ರೈತರು ಚೆನ್ನಾಗಿದ್ರೆ ನಾವು ಚೆನ್ನ. ಅದೇ ನಮ್ಮ ಉದಯಗೌಡ ಅವರು ಈಗ ಆಗಮಿಸ್ತಾ ಇದ್ದಾರೆ ನಮ್ಮ ಮೇಳಕ್ಕೆ. ನಮ್ಮ ತಾರಮ್ಮ ಅವ್ರಿಗೆ, ಶಿವಣ್ಣ ಅವ್ರಿಗೆ, ಅಮರನಾಥ್ ಅವ್ರಿಗೆ. ರೈತರ ಸಂಘದ ಅಧ್ಯಕ್ಷರು ಅವ್ರಿಗೂ ಕೂಡ ಶ್ರೀ ವಾಸವಿ ಅವರೆಬೇಳೆ ಮೇಳದಲ್ಲಿ 2026 ಏನೇನು ಸಿಗುತ್ತೆ ಅಂತ ಫಸ್ಟ್ ಮೆನು ನೋಡ್ಕೊಂಬರೋಣ ಬನ್ನಿ. ಅವರೆಬೇಳೆ ಹೋಳಿಗೆ, ಅವರೆಬೇಳೆ ದೋಸೆ, ಅವರೆಬೇಳೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಅವರೆಬೇಳೆ ಒರೆ ಬೋಂಡ, ಇಡ್ಲಿ, ಅವರೆಬೇಳೆ ಸಾರು, ಅವರೆಬೇಳೆ ಪಡ್ಡು, ಅವರೆಬೇಳೆ ಚಿತ್ರಾನ್ನ, ಪಲಾವ್, ಅವರೆಬೇಳೆ ಉಪ್ಪಿಟ್ಟು, ಅವರೆಬೇಳೆ ಪಾಯಸ, ಅನ್ನ ಮುದ್ದೆ, ಅವರೆಬೇಳೆ ಸಾರು, ಅವರೆಬೇಳೆ ಬೇಕ್ರಿ ಐಟಮ್ಸ್, ಅವರೆಬೇಳೆ ಗೋಬಿ ಮಂಚೂರಿ, ಅವರೆಬೇಳೆ ಸೂಪು, ಪಕೋಡ, ನೀರು ದೋಸೆ, ಅವರೆಬೇಳೆ ಜಾಮೂನು, ಜಿಲೇಬಿ, ನಿಪ್ಪಟ್ಟು, ಕೋಡ್ಬಳೆ, ಐಸ್ ಕ್ರೀಮ್ ಎಕ್ಸೆಟ್ರಾ. ನಾನೀಗ ಅವರೆಬೇಳೆ ಗೋಬಿ ಮಂಚೂರಿಗೆ ಕ್ಯೂ ನಿಂತಿದ್ದೀನಿ. ತುಂಬ ಜನ ಇದ್ದಾರೆ, ಬನ್ನಿ ತಗೊಳ್ಳೋಣ. ಒಂದು ಗೋಬಿ ಮಂಚೂರಿ ನೋಡಿ. ಒಂದು ಪಾರ್ಸೆಲ್ ಕವರ್ ಕೊಡಿ. ಅವರೆಬೇಳೆ ಗೋಬಿ ನೋಡಿ, ಮೇಲ್ಗಡೆ ಎಲ್ಲ ಅವರೆಬೇಳೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಟೇಸ್ಟ್ ಮಾಡೋಣ. ಫ್ಲೇವರ್ ಚೆನ್ನಾಗಿದೆ. ಸೂಪರ್. ಸೊ ಇದು 26th ಇಯರ್ ಅವರೆಬೇಳೆ ಮೇಳ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿಯಲ್ಲಿ ನಡೀತಾ ಇದೆ. 27ನೇ ತಾರೀಕು ಇವತ್ತು ಶುರುವಾಗಿದೆ. ಸೊ 4th January ತನಕ ನಡೆಯುತ್ತೆ. ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ. ಆ್ಯಂಡ್ ಈ ವರ್ಷ ಪ್ರಯಾರಿಟಿ ಲಾಂಚ್ ಮಾಡಿದ್ದೀವಿ. ಸೊ 399ಗೆ ಇದೆಲ್ಲ ಮೆನು ಸಿಗುತ್ತೆ ನಿಮಗೆ ಅನ್ಲಿಮಿಟೆಡ್ ಆಗಿ. ಸೊ ಕುತ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಫುಡ್ ಎಂಜಾಯ್ ಮಾಡ್ಬೋದು. ಪ್ಲಸ್ ರೈತರಿಂದ ಅವರೆಕಾಳು ಸಹ ಕೊಂಡ್ಕೊಳ್ಬೋದು. ಸೊ ಅವ್ರ ಹತ್ರ ಡೈರೆಕ್ಟಾಗಿ ಕೊಂಡ್ಕೊಳ್ಳಿ. ಮತ್ತು ನಮ್ಮದು ಮೋರ್ ದೆನ್ 100 ವೆರೈಟಿ ಆಫ್ ಡಿಶಸ್ ಸಿಗುತ್ತೆ. ಸೊ ಪ್ಲೀಸ್ ಎವ್ರಿಬಡಿ ಬಂದು ಟ್ರೈ ಮಾಡಿ. ಆ್ಯಂಡ್ ಈವ್ನಿಂಗ್ ಕಾನ್ಸರ್ಟ್ಸ್ ಇರುತ್ತೆ, ಶಾಪಿಂಗ್ ಇದೆ, ಕಿಡ್ಸ್ ಪ್ಲೇ ಝೋನ್ ಇದೆ. ಸೊ ನ್ಯೂ ಇಯರ್ನ ನೀವು ಅವರೇ ಮೇಳದಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ತಾ ಇದ್ದೀನಿ. ಎನಿಥಿಂಗ್ ಎಲ್ಸ್? ಡಿಡ್ ಯು ಟ್ರೈ ಎನಿಥಿಂಗ್? ಐಸ್ ಕ್ರೀಮ್, ಜಾಮೂನ್, ಪಡ್ಡು. ವೆರಿ ಗುಡ್. ಸೊ ಐ ಹೋಪ್ ಯು ವಿಲ್ ಎಂಜಾಯ್. 425ಗೆ ಅವರೆಬೇಳೆಯಿಂದ ಇಷ್ಟು ಅನ್ಲಿಮಿಟೆಡ್ ಆಗಿ ಸಿಗ್ತಾ ಇದೆ ನೋಡಿ.
ಇದು ಅವರೆಬೇಳೆ ವಡೆ ನೋಡಿ, ಪ್ರಿಪೇರ್ ಆಗ್ತದೆ. ಅವರೆಬೇಳೆ ವಡೆ ನೋಡಿ, ತುಂಬ ಕ್ರಿಸ್ಪಿಯಾಗಿದೆ. ಎಲ್ಲ ಜನ ಎಲ್ಲ ಆಲ್ರೆಡಿ ನಿಂತಿದ್ದಾರೆ. ఎత్తుకోండ్రా నేను మంచిగా ఉంటాను రామన్స్ ಹಾಗೆ ಶ್ರೀ ಮಳವಳ್ಳಿ ಶಿವಣ್ಣ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀವಿ. ನಮ್ಮಲ್ಲಿ ಹಿಂದೆ ಬಂದು ಸ್ಟಾರ್ಟ್ ಆಗಿದೆ ನೋಡ್ರಿ. ಈಗ ಲಾಸ್ಟ್ ಹೋದಾಗ ನಂದೆ ಅವರೆಕಾಳಿನಲ್ಲಿ ಸುಮಾರು 25 ಐಟಮ್ಸ್ ಮಾಡ್ಬೋದು ಅನ್ನೋದು ಅಲ್ಲಿ ಬೋರ್ಡ್ ನೋಡಿದೆ. ನಮ್ಮಲ್ಲಿ ಎಲ್ಲ ಸಂಪತ್ತು ಸಕಲ ಗುಣಗಳು ನಮ್ಮ ರೈತರಿಗೆ ಉತ್ತಮ ಬೆಲೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ರಾಜ್ಯ ಸರ್ಕಾರಗಳು ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆ ಮತ್ತು ಒಂದು ಅವರ ಒಂದು ಬೆಂಬಲ ಇದರ ಯೋಜನಾಗ ನಾವು ಮಂಡ್ಯನಲ್ಲಿರ್ತ ನಾವು ಅಲ್ಲಿರ್ತೀವಿ. ಇದೊಂದು ಒಳ್ಳೆಯ ಯಾಕೆಂದರೆ 26 ವರ್ಷದಲ್ಲಿ ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಶಾಪ್ ಓನರ್ಸ್ ಅಲ್ಲ, ಎಲ್ಲ ವರ್ಗದವ್ರನ್ನ ಕರೆಸಿದ್ದಾರೆ. ಇವತ್ತು IAS ಆಫೀಸರ್ ಇದ್ದಾರೆ. ಅಂಕಲ್, ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಕಿಶೋರ್ ಅಂತ, ಕಿಶೋರ್ ಜಹಾಗೀರ್ದಾರ್. ನಾನು ಬನಶಂಕರಿಯಲ್ಲಿರ್ತೀನಿ, ಬನಶಂಕರಿ 3rd ಸ್ಟೇಜಲ್ಲಿ. ಅಂಕಲ್, ಈ ಅವರೆಬೇಳೆ ಮೇಳದ ಬಗ್ಗೆ ಏನಾರು ಎರಡು ಮಾತಾಡಿ. ಅವರೆಬೇಳೆ ಇವತ್ತು ಸ್ಟಾರ್ಟ್ ಆಗಿದೆ, ಪಬ್ಲಿಕ್ಗೆ ಇವತ್ತು ಓಪನ್ ಆಗಿರೋದು. ನೀವು ನೋಡೋಕೆ ಹೋದರೆ ಈ ಕಡೆ ಅವರೆಬೇಳೆ ದೋಸೆ ಮತ್ತು ಬೋಂಡ ಮತ್ತು ಶಾವಿಗೆ ಉಪ್ಪಿಟ್ಟು, ಆಮೇಲೆ ಅನ್ನ ಸಾರು ಎಲ್ಲ ಸಿಗುತ್ತೆ. ಇವತ್ತು ಟೇಸ್ಟ್ ಮಾಡಿದ್ದು ಅವರೆಬೇಳೆ ವಡೆ ತುಂಬ ಚೆನ್ನಾಗಿದೆ. ಶಾವಿಗೆ ಬಾತು ಇನ್ನೂ ಚೆನ್ನಾಗಿದೆ. ಮತ್ತು ಪಕೋಡ, ಆಮೇಲೆ ಜಿಲೇಬಿನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಯೂಶ್ವಲಿ ಅವರೆಬೇಳೆ ಜಿಲೇಬಿ ಫೇಮಸ್ಸು. ಈ ಕಡೆ ಇನ್ನೂ ಪಡ್ಡು ಮತ್ತು ಜಾಮೂನು ಅದೂ ಮಾಡ್ತಾರೆ. ಜಾಮೂನು ಸ್ವಲ್ಪ ಓಕೆ, ಬಟ್ ಇನ್ನೂ ಮಾಡ್ಬೋದಾಗಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ನಿಮಗೆ ಏನು ಇಷ್ಟ ಆಗಿದ್ದು?
ಅವರೇ ಬೇಳೆ ಜಿಲೇಬಿ. ಹಾಂ, ಶಾವಿಗೆ ಬಾತು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಅವರೇ ಬೇಳೆ ವಡೆ. ಇನ್ನೊಂದು ಅವರೇ ಬೇಳೆ ದೋಸೆ ಅಂತ ಮಾಡ್ತಾ ಇದ್ದಾರೆ, ಅದನ್ನು ಟ್ರೈ ಮಾಡಬೇಕು. ತುಂಬ ವೆರೈಟೀಸ್ ಇದೆ, ಎಲ್ಲ ರೀಸನೇಬಲ್ ಪ್ರೈಸೇ. ಅಂಥದ್ದು ಕಾಸ್ಟ್ಲಿ ಅಂತ ಇಲ್ಲ. ಕಾಮನ್ ಪಬ್ಲಿಕ್ಕಿಗೆ ಆಕ್ಸೆಸಿಬಲ್ ಆಗಿರೋಂಥದ್ದು ಡಿಶಸ್ ಏನು ಮಾಡ್ತಾರೆ ಅವರೇ ಬೇಳೆಯಿಂದ ಅದನ್ನು ಮಾಡ್ಬೋದು. ಪಾಯಸನೂ ಚೆನ್ನಾಗಿರುತ್ತೆ. ಅವರೇ ಬೇಳೆ ಸೂಪು, ಪಾಯಸ ಎಲ್ಲ ಥರ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತು ಇತರೆ ಇದು ನಾನು ತಪ್ಪು ಮಾಡಿದೆ ಪ್ರದೀಪ್, ಸ್ವಲ್ಪ ಇದನ್ನ ನಮ್ಮನ್ನ ಕಟ್ಟಿಕೊಳ್ಳುವಂತಹ ಕೆಲಸವನ್ನು ಕಾಯ್ಕೊಂಡು ಕೈಯಾಡಿದ್ದೀರಿ. ಈ ಅವಳಿ ಬೆಳೆಸಿಂದ ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಇನ್ನೊಬ್ಬ ಹೆಣ್ಮಗಳಿದ್ದಾರೆ, ಎಲ್ಲದಕ್ಕೂ ಕೂಡ ಯಾವುದೇ ಕಷ್ಟ ಈ ಸಲ ಅವರೇ ಬೇಳೆ ಮೇಳದಲ್ಲಿ ಇಲ್ಲಿ ನಾವು ಸ್ಕ್ಯಾನ್ ಮಾಡಿಕೊಂಡು ಕೂಪನ್ನ ತೊಗೊಂಡ್ರೆ 100 ರೂಪೀಸ್ 500 ರೂಪೀಸು. ಅಲ್ಲಿ ನಾವು ಅಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಏನಾದ್ರು ತೊಗೋಬೇಕಂದ್ರೆ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಅಮೌಂಟ್ 500 ರೂಪೀಸ್ ಇರೋದು ಡಿಡಕ್ಟ್ ಆಗ್ತಾ ಹೋಗುತ್ತೆ. ನಾವು ಎಷ್ಟು ತೊಗೊತೀವಿ ಎಷ್ಟು ರೂಪೀಸ್ ಇರುತ್ತೆ ಅಷ್ಟು ಕಟ್ ಆಗ್ತಾ ಹೋಗುತ್ತೆ. ನಾನು ಪಡ್ಡು ತಗೊಂಡೆ, ಪಡ್ಡು ಜೊತೆ ಅವರೇ ಬೇಳೆ ಸಾರು, ಬಿಸಿ ಬಿಸಿ ಪಡ್ಡು. ನೋಡಿ ಯಾವ್ಯಾವ ಓಕೆ, not bad. ಹೇಗಿತ್ತು ಈ ಸಲ 2026 ಅವರೇ ಬೇಳೆ ಮೇಳ? ನಾನು ನಾಳೆನೂ ಬಂದು ಎಲ್ಲ ತಿಂಡಿಗಳನ್ನ ಟೇಸ್ಟ್ ಮಾಡಬೇಕು ಅನಿಸ್ತಾ ಇದೆ. ಬಂದೇ ಬರ್ತೀನಿ. ಥ್ಯಾಂಕ್ ಯು.